ಏನಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಪ್ರಮುಖವಾಗಿರ್ತಕ್ಕಂತಹ ಸ್ಥಳ. ಇತಿಹಾಸದೊಳಗೆ ಬಾದಾಮಿ ಚಾಲುಕ್ಯರು ಅಂತ ಬರ್ತಾರೆ. ಅವ್ರ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಐಹೊಳೆ. ಐಹೊಳೆ ಅಂತ ಹೆಸರು ಎದಕ್ಕೆ ಬಂತಂದ್ರೆ, ಈ ಬಾದಾಮಿ ಚಾಲುಕ್ಯರು ಆಡಳಿತ ಮಾಡಿರ್ತಕ್ಕಂಥ ಪ್ರದೇಶದೊಳಗೆ ಅನೇಕ ವ್ಯಾಪಾರಿ ಸಂಘಗಳಂತಂದಿತ್ತು. ಆ ವ್ಯಾಪಾರಿ ಸಂಘಗಳಲ್ಲಿ ಅಯ್ಯಾವಳೆ ಐನೂರು ಅಂತಂದು ಒಂದು ಸಂಘ. ಆ ಅಯ್ಯಾವಳೆ ಐನೂರು ಅನ್ನೋ ಒಂದು ಸಂಘದ ಒಂದು ನೆನಪಿಗೋಸ್ಕರ ಐಹೊಳೆ ಎಂಬ ಹೆಸರಾಗಿ ಬಂತು. ಅದ್ರ ಜೊತೆಗೆ ಮೂಲ ಹೆಸರು ಇದ್ರದ್ದು ಆರ್ಯಪುರ ಅಂತಿತ್ತು. ತದನಂತರ ಈಗ ಅದು ಐಹೊಳೆ ಅಂತ. ಹಿಂಗೆ ಐಹೊಳೆ ಅಂತ ಹೆಸರು ಇನ್ನೂ ಅನೇಕ ದೃಷ್ಟಾಂತಗಳನ್ನು ಹೇಳ್ಬೋದು. ಇಲ್ಲಿ ಸಾಕಷ್ಟು ಹೆಸರು ಇರ್ತವೆ. ಅಂದ್ರೆ ಈ ಪರಶುರಾಮ ಅಂತ ಬರ್ತಾನೆ. ಆ ಪರಶುರಾಮ ಕ್ಷತ್ರಿಯರನ್ನು ನಾಶಪಡಿಸಿ ಅವರನ್ನು ಕೊಂದು ತನ್ನ ಮೈಯನ್ನು ರಕ್ತ ಸಿಕ್ತವನ್ನಾಗಿ ಮಾಡ್ಕೊಂಡಿರ್ತಾನೆ. ಅದನ್ನು ಇಲ್ಲಿ ಇರ್ತಕ್ಕಂಥ ಒಂದು ಹೊಳಿ ಒಳಗೆ ತನ್ನ ಮೈಯನ್ನು ತೊಳ್ಕೊಂಡಾಗ ಆ ಹೊಳಿ ಫುಲ್ ರಕ್ತ ಸಿಕ್ತವಾಗಿತ್ತಂತೆ. ಅದಕ್ಕೆ ಇಲ್ಲಿ ಆ ಹೊಳೆ ಇರೋದ್ರಿಂದ ಇದನ್ನು ಐಹೊಳೆ ಅಂತಂದು ಕರೆದ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಈ ಭಾರತದ ನಮ್ಮ ಕರ್ನಾಟಕ ಇತಿಹಾಸದೊಳಗೆ ಐಹೊಳೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಏನಪ್ಪ ಅಂದ್ರೆ, ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು, ಭಾರತೀಯ ದೇವಾಲಯಗಳಲ್ಲಿರ್ತಕ್ಕಂಥ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ನಾವು. ನೋಡ್ರಿ, ಇಲ್ಲಿ ಪುರಾತತ್ವ ವಸ್ತು ಸಂಗ್ರಹಾಲಯ ಐಹೊಳೆಗೆ ಹೋಗಿ ಬಂದ್ರಿ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಶಿಲ್ಪಗಳನ್ನು ನೋಡಿದ್ರಿ. ಅಷ್ಟೊಂದು ಶಿಲ್ಪಗಳು ಬೇರೆಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತಂದು ಕರಿತೀವಿ. ಇಲ್ಲಿ ಇನ್ನೂ ಅನೇಕ ಶಿಲ್ಪಗಳು ಈ ವಾಸ್ತು ಸಂಗ್ರಹಾಲಯದ ಹೊರಗೂ ಕೂಡ ಅದಾವೆ. ಆಮೇಲೆ ಅನೇಕ ಶಾಸನಗಳು ಅದಾವೆ. ಅವನ್ನೆಲ್ಲವನ್ನು ನಾವು ಇವತ್ತಿನ ದಿನಗಳಲ್ಲಿ ನಾವು ಐಹೊಳೆಯಲ್ಲಿ ನೋಡೋಣ. ಈ ಐಹೊಳೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ದೇವಾಲಯಗಳದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ನೋಡೋಣ. ಅದ್ರ ಜೊತೆಗೆ ಬಾದಾಮಿ ಚಾಲುಕ್ಯರೊಳಗೆ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ದೊರೆ ಬರ್ತಾನೆ. ಅವ್ರು ಯಾರಂದ್ರೆ ಇಮ್ಮಡಿ ಪುಲಕೇಶಿ ಅಂತ. ಇಮ್ಮಡಿ ಪುಲಕೇಶಿಗೆ ಒಂದು ಬಿರುದು ಇರ್ತೈತೆ. ಆ ಬಿರುದು ಏನಂದ್ರೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇರ್ತೈತೆ. ಈ ಇಮ್ಮಡಿ ಪುಲಕೇಶಿ ಮತ್ತು ಉತ್ತರ ಪತೇಶ್ವರ ಅಂತಂದು ಉತ್ತರ ಭಾರತದೊಳಗೆ ಒಬ್ಬನಿರ್ತಾನೆ. ಅವರು ಕನೋಜದ ಹರ್ಷವರ್ಧನ ಅಂತ ಬರ್ತಾನೆ. ಇಮ್ಮಡಿ ಪುಲಕೇಶಿ ಮತ್ತು ಕನೋಜದ ಹರ್ಷವರ್ಧನನ ಮಧ್ಯೆ ಯುದ್ಧ ಆಗ್ತದೆ. ಆ ಯುದ್ಧ ಆದ ನಂತರ ಆ ಉತ್ತರ ಪತೇಶ್ವರ ಎಂಬ ಬಿರುದು ಪಡೆದಿರ್ತಕ್ಕಂಥ ಹರ್ಷವರ್ಧನ ಯುದ್ಧದೊಳಗೆ ಸೋಲ್ತಾನೆ. ಇಮ್ಮಡಿ ಪುಲಕೇಶಿ ವಿನ್ ಆಗ್ತಾನೆ. ಅಂದ್ರೆ ಬಾದಾಮಿ ಚಾಲುಕ್ಯರ ಅಂದ್ರೆ ಈ ನಾಡಿನ ಇಮ್ಮಡಿ ಪುಲಕೇಶಿ ವಿನ್ ಆಗ್ತಾನೆ. ಅದನ್ನ ಒಂದು ಶಾಸನ ಐತಿ. ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ರವಿಕೀರ್ತಿ ಅಂತ ಬರ್ತಾನೆ. ಆ ಕವಿ ತನ್ನ ಒಂದು ಶಾಸನದೊಳಗೆ ಬರ್ಸಿದ್ದಾನೆ. ಏನಂದ್ರೆ, ಹರ್ಷವರ್ಧನನು ತನ್ನ ಯುದ್ಧದಲ್ಲಿ ತನ್ನ ಆನೆಗಳು ಅಂದರೆ ಗಜಪಡೆಗಳು ಸತ್ತು ಬೀಳುವುದನ್ನು ಕಂಡು ತನ್ನ ಹರ್ಷವನ್ನೇ ಕಳೆದುಕೊಂಡನು ಅಂತಂದು ರವಿಕೀರ್ತಿ ಆ ಯುದ್ಧದ ಇತಿಹಾಸವನ್ನು ವರ್ಣನೆ ಮಾಡಿದ್ದಾರೆ. ಅಂತ ಒಂದು ರವಿಕೀರ್ತಿ ಬರೆದಿರ್ತಕ್ಕಂತಹ ಐಹೊಳೆ ಶಾಸನ ಸಂಸ್ಕೃತ ಭಾಷೆ ಒಳಗೈತಿ. ಅದು 18 ಅಥವಾ 19 ಸಾಲುಗಳನ್ನು ಒಳಗೊಂಡೈತಿ. ಅದು ಮೇಗುತಿ ಜಿನಾಲಯ ಅಂತಂದು ಇಲ್ಲೇ ಬರುತ್ತೆ. ಆ ಜಿನಾಲಯಕ್ಕೂ ಕೂಡ ನಾವು ಹೋಗಿ ಆ ಐಹೊಳೆ ಶಾಸನವನ್ನು ನಾವು ಇವತ್ತು ನೋಡಲೇಬೇಕು. ನಾವು ಬಂದಿರೋದೇ ಅದಕ್ಕೆ. ಅದನ್ನು ಕೂಡ ನಾವು ನೋಡಬೇಕಾಗೈತಿ. ಎಲ್ಲ ಸ್ಥಳಗಳನ್ನು ನಾವು 150 ದೇವಾಲಯಗಳನ್ನು ನೋಡೋಕ್ಕಾಗಲ್ಲ. ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಇಲ್ಲಿ ನೋಡೋಣ. ಉದಾಹರಣೆ, ಇಲ್ಲಿ ಕಂಡು ಬರ್ತಕ್ಕಂಥ ದುರ್ಗಾ ದೇವಾಲಯವನ್ನು ನೋಡೋಣ. ಆಮೇಲೆ ಲಾಡ್ಕಾನ್ ದೇವಾಲಯ ಅಂತ ಬರ್ತದೆ. ಆ ಲಾಡ್ಕಾನ್ ದೇವಾಲಯ ಅಂತ ನೋಡೋಣ. ಹುಚ್ಚುಮಲ್ಲಿ ಗುಡಿಯನ್ನು ನೋಡೋಣ. ಹುಚ್ಚುಮಲ್ಲಿ ಗುಡಿ ಅಂದ್ರೆ ಅಲ್ಲಿ ಮಲ್ಲಿ ಅನ್ನೋ ಒಬ್ಬ ಮಹಿಳೆ, ಅಂದ್ರೆ ಅದು ಹುಚ್ಚಿ. ಅವರು ಆ ಹುಚ್ಚಿ ಅನೇಕ ದಿನಗಳ ಕಾಲ ಆ ದೇವಾಲಯದೊಳಗೆ ವಾಸ ಮಾಡ್ತಾ ಇದ್ರಿಂದ ಹುಚ್ಚುಮಲ್ಲಿ ಗುಡಿ ಅಂತ ಕರೀತಾರೆ. ಯಾವುದು ಅಂತ ನಿಮಗೆ ತೋರಿಸ್ತೀವಿ. ಹಿಂಗೆ ಅನೇಕ ದೇವಾಲಯಗಳು ಇಲ್ಲಿ ಕಂಡು ಬರ್ತವೆ. ಅವೆಲ್ಲವುಗಳನ್ನು ನಾವು ನೋಡೋಣ. ಐತಿಹಾಸಿಕ ಪ್ರಜ್ಞೆಯನ್ನು ನಾವು ಇವತ್ತಿನ ದಿನ ನಾವು ಬೆಳೆಸ್ಕೊಳ್ಳೋಣ. ಕೇವಲ ಪುಸ್ತಕಗಳನ್ನ ಇರ್ತಕ್ಕಂಥ ವಿಷಯಗಳನ್ನು ಓದೋದಷ್ಟೇ ಅಲ್ಲ, ನಾವು ಐತಿಹಾಸಿಕ ಸ್ಥಳಗಳನ್ನು ಸುತ್ತಾಡಿ ಅನೇಕ ವಿಷಯಗಳನ್ನು ಸಂಗ್ರಹಿಸ್ಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಗಳಿಗೆ ಎಲ್ಲ ತಿಳಿಸೋಣ. ಸರಿನಾ? ಓಕೆ, ಥ್ಯಾಂಕ್ ಯು.